ಹಾಸನ ಜಿಲ್ಲೆಯ ಅರಸೀಕೆರೆ ನಗರದ ಪ್ರವಾಸಿ ಮಂದಿರದಲ್ಲಿ ಮಾಜಿ ಸಚಿವರು ಹಾಗೂ ಹಳೆ ನರಸೀಪುರ ಕ್ಷೇತ್ರದ ಶಾಸಕರು ಎಚ್.ಡಿ. ರೇವಣ್ಣ ಅವರಿಂದ ಪತ್ರಿಕಾಗೋಷ್ಠಿ ನಡೆಸಲಾಯಿತು. ರಾಜ್ಯ ಸರ್ಕಾರ ರೈತರಿಗೆ ಅನಾನುಕೂಲ ಮಾಡುತ್ತಿರುವ ಹಾಗೂ ಪ್ರತಿದಿನ ವಿದ್ಯುತ್ ಕಡಿತ ಹೆಚ್ಚು ಮಾಡುತ್ತಾ ಬಂದಿರುತ್ತದೆ. ಬೇಸಿಗೆಯಾದ ಕಾರಣ ದನಕರುಗಳಿಗೆ ನೀರಿನ ದಾವೆ ಹೆಚ್ಚಾಗಿದೆ ಎಂದು ಪತ್ರಿಕಾಗೋಷ್ಠಿ ಮೂಲಕ ರಾಜ್ಯ ಸರ್ಕಾರಕ್ಕೆ ವಿದ್ಯುತ್ ಟ್ರಾನ್ಸ್ಫಾರ್ಮರ್ ರೈತರಿಗೆ ಕೊಡುವಂತೆ ಮನವಿ ಮಾಡಿದರು. ಅವ್ರನ್ನ ಕೇಳಿ ಈಗಲೇ MLA ಯಾಕೆ ಪಾಪ ಅವ್ರನ್ನೆಲ್ಲ ಅವ್ರನ್ನ ಕೇಳಿ ಸರ್ 7 ಜನದಲ್ಲಿ ಯಾಕೆ ಗದಪ್ರ ಮಾಡೋಕ್ಕೆ ಹೋಗ್ಬೇಕಾಯ್ತು? ಯಾಕೆ ಬುಕ್ ಐತಲ್ಲಪ್ಪ ನನ್ನ ಕಾರ್ಯವರೇ ಕಳಿಸಿ ಇದುವರೆಗೂ ಸುದ್ದಿಗೋಷ್ಠಿಯಲ್ಲಿ ಬಂತ ಎಲ್ಲರೂ ಕೊಡೋ ಬೇರೆ ಕೂಡ ಅರಸೀಕೆರೆ ಇದು ಜಿಲ್ಲೆ ಇದು ಕೂಡ ಅರಸೀಕೆರೆ ತಾಲೂಕಿನ ನನ್ನ ಹತ್ರ ಇದೆ, ನನಗೆ ಗೊತ್ತಿಲ್ಲ. ಜಿಲ್ಲೆ ಕೂಡ ಇಲ್ಲಿ ಇವತ್ತು ಅವರು ಒಬ್ಬ ಸಾಮಾನ್ಯ ಇನ್ನು ಹುಡುಗ ಇವತ್ತು ಕದಬಳ್ಳಿಯಿಂದ ಆಸ್ತಿಗೆ 24 ಫ್ಲೈಓವರ್ ಯಾರು ಮಾಡಿಕೊಟ್ಟರು? ಹಾಸನ ರೈಲ್ವೆ ಫ್ಲೈಓವರು 10 ವರ್ಷ ಹಂಗೆ ಬಿದ್ದಿತ್ತ? ಕೈ ಕೂಡ ಎಲ್ಲಿ ಇಲ್ಲೇ ಕೈ ಪಿಡಿ ಐತೇನೋ? ಅಲ್ಲ ಇಲ್ಲಿ ತರಿಸಿದ್ದೀವಿ. ಕಾರಲ್ಲಿ ನೋಡು ಕೈ ಪಿಡಿ ಕೊಡ್ತೀವಿ. ಇಲ್ಲೇ ಇವತ್ತು ಇಲ್ಲೇ ಕಾರಲ್ಲಿ ಐತೆ ಕೈ ಪಿಡಿ. ಆಮೇಲೆ ಅದಾಯ್ತಾ ಸರ್ ನಿಮಗೆ ಮೊನ್ನೆ ಕರ್ತವ್ಯ ಕರ್ಕೊಂಡ್ಬಂದು ಪಾರ್ಲಿಮೆಂಟ್ ಮೆಂಬರ್ ಮಾಡಿದ್ರು ಸರ್. ಎಷ್ಟು ಆಮೇಲೆ ಕುಡಿಯೋ ನೀರು JGM ಅದ್ಯಾರು ಮಾಡಿ ಸರ್? 4,000 ಕೋಟಿ ಅರಸೀಕೆರೆ ರೈಲ್ವೆ ಸ್ಟೇಷನ್ನು. ದೇವೇಗೌಡರು ಶಕ್ತಿ ಇರೋ ಹೊತ್ತಿಗೆ ನಾನಾಗಲಿ ಪ್ರಜ್ವಲ್ ಆಗಲಿ ದೇವೇಗೌಡರದು ಶಕ್ತಿ ನಮಗೆ. ದೇವೇಗೌಡರು ಶಕ್ತಿ ಇರೋ ಹೊತ್ತಿಗೆ ಅರಸೀಕೆರೆ ತಾಲೂಕು ಈ ಮಟ್ಟಕ್ಕೆ ಬಂತು. ದೇವರು ಶಕ್ತಿಯಿಂದ ಅವರೇನಂತೆ ಕುಮಾರ ಸರ್ಕಾರದಲ್ಲಿ ಎಷ್ಟು ಮಾಡಿಕೊಟ್ಟಿದ್ದೀನಿ ಈ ತಾಲೂಕಿಗೆ? ಎಷ್ಟು ಹೈಸ್ಕೂಲು, ಎಷ್ಟು ಕಾಲೇಜು? 60 ವರ್ಷದ ಕಾಂಗ್ರೆಸ್ ಮಾಡ್ತಾ 1600 ಹೈಸ್ಕೂಲು, 750 PU ಕಾಲೇಜು, 250 ಫಸ್ಟ್ ಗ್ರೇಡ್ ಕಾಲೇಜ್. ಅರಸೀಕೆರೆ ಫಸ್ಟ್ ಗ್ರೇಡ್ ಕಾಲೇಜ್ ಮಾಡಿದ್ದು ಯಾವುದು? ನಮ್ಮ ಕಾಲದಲ್ಲಿ. ಅವ್ರೇನು MLA ಆಗಿರಲಿಲ್ಲ ಆಗ. ನಾವು ಕುಮಾರ ಮುಖ್ಯಮಂತ್ರಿ ಇದ್ದಾಗ ಮಾಡಬಾರದು ಅವರೇ ಮಾಡಿದ್ದು, ಇರಿಸಲು ಅವರೇ ಮಾಡಿದ್ದು. ಇವು PU ಕಾಲೇಜ್ ಎಷ್ಟು? ನಾವು ಇಂಜಿನಿಯರಿಂಗ್ ಕಾಲೇಜು ಕುಮಾರನ ಅಧಿಕಾರಿಗಳು ಆಗಲ್ಲ ಅಂತ ಕೂತಿದ್ರು ಮಾಡೋಕ್ಕೆ. ಮಿನಿ ವಿಧಾನಸೌಧ ಯಾರಪ್ಪ ಎಷ್ಟು ಅರಸೀಕೆರೆ ಕೆಲಸ ಕೊಟ್ಟಿದ್ದೀವಿ ಅಂತ ಕಾಂಟ್ರಾಕ್ಟ್ ಬಗ್ಗೆ ಮಾತಾಡಕ್ಕೆ ನನಗೆ ಆ ಪಾಪ ಪುಣ್ಯ ಇಲ್ಲ. ಯಾರು ಸರ್ ಯಾರು ಅದು ನೀವು ಶಿವಲಿಂಗೇಗೌಡರು ಕಾಂಟ್ರಾಕ್ಟ್ ಅಂತ ಒಂದು ಧನ್ಯವಾದ ಹೇಳ್ಬೇಕಾಗ್ತದೆ. ಲಾಟಿ ಕೊಡಿಸ್ಬಿಟ್ಟಿದ್ರೆ ಈಗ MP ಚುನಾವಣೆ